ತೆರಿಗೆ ಬಾಕಿ ಉಳಿಸಿಕೊಂಡ ಸರ್ಕಾರಿ ಕಟ್ಟಡಗಳಿಗೆ ಬಿಬಿಎಂಪಿ ಶಾಕ್ ನೀಡ್ತಾ ಇದೆ. ಏಪ್ರಿಲ್ 1ರ ನಂತರ ದುಪ್ಪಟ್ಟಾಗುತ್ತೆ ತೆರಿಗೆಯ ಬಾಕಿ. ಕೋಟಿಗಟ್ಟಲೆ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸರ್ಕಾರಿ ಕಟ್ಟಡಗಳು, ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸರ್ಕಾರಿ ಕಟ್ಟಡಗಳಿಗೆ OTS ಸೌಲಭ್ಯ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರದ ಕಟ್ಟಡಗಳು, ಸರ್ಕಾರದ ಅಂಗಸಂಸ್ಥೆಗಳಿಗೆ OTS ಸೌಲಭ್ಯವನ್ನ ನೀಡಿದ ಬಿಬಿಎಂಪಿ 2019-20 ಸಾಲಿನಿಂದ ಬಾಕಿ ಇದ್ದಲ್ಲಿ OTS ಬಳಕೆಗೆ ಅವಕಾಶವನ್ನ ಮಾಡಲಾಗ್ತಾ ಇದೆ. ಮಾರ್ಚ್ 31ರ ಒಳಗೆ ಬಾಕಿ ಆಸ್ತಿಯನ್ನ ತೆರಿಗೆ ಪಾವತಿಸೋಕೆ ಇಲ್ಲಿ ಸೂಚನೆಯನ್ನು ಕೂಡ ನೀಡಲಾಗಿದೆ. OTS ಸೌಲಭ್ಯ ಪಡೆದೇ ಇದ್ರೆ ಏಪ್ರಿಲ್ನಿಂದ ಆಸ್ತಿ ತೆರಿಗೆ ದುಪ್ಪಟ್ಟಾಗತ್ತೆ. ವಿಧಾನಸೌಧ, ರಾಜಭವನ, ಬೆಸ್ಕಾಮು, BWI-SSB, KSRTC, BMTC, BMRCLನಿಂದ ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನ ಬಾಕಿ ಉಳಿಸ್ಕೊಳ್ಳಲಾಗಿದೆ. ಇದು ಯಾವಾಗಲೂ ಇರ್ತಿದ್ದಂಥ ಪ್ರಶ್ನೆ. ನೀವು ತೆರಿಗೆಯನ್ನು ವಾಪಸ್ಸು ಪಾವತಿ ಮಾಡ್ಕೊಳ್ತೀರಿ, ತೆರಿಗೆ ಪಾವತಿ ಮಾಡ್ಕೊಳ್ತೀರಾ, ತೆರಿಗೆ ಕಟ್ಟಲೇಬೇಕು ಅಂತ ಹೇಳ್ತೀರಲ್ಲ, ಫಸ್ಟು ಈ ಸರ್ಕಾರದ ಕಚೇರಿಗಳಿದಾವಲ್ಲ ಅವುಗಳ ಹತ್ರ ಫಸ್ಟ್ ತೆರಿಗೆ ವಸೂಲಿ ಮಾಡಿ ನಮ್ಮಂಥವ್ರ ಹತ್ರನೇ ಯಾಕೆ ಕಿತ್ತು ತಿಂತೀರಾ ಅಂತ ಪ್ರಶ್ನಿಸಲಾಗ್ತಾ ಇತ್ತು. ಇದೀಗ ಅದಕ್ಕೆ ಅಂತಾನೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗಿದೆ. ನೋಡಿ, 268 ಕೋಟಿಗೂ ಅಧಿಕ ತೆರಿಗೆಯ ಬಾಕಿ ಉಳಿಸ್ಕೊಂಡಿವೆ ಅಂತೆ ಸರ್ಕಾರಿ ಕಟ್ಟಡಗಳು. ಆ ಕಾರಣಕ್ಕಾಗಿ ಇದೀಗ OTS ಸೌಲಭ್ಯವನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನು ಮಾಡಲಾಗ್ತಿದೆ. ಸಾಮಾನ್ಯವಾಗಿ OTS ಅಂತ ಅಂದಾಗ ಏನು ಅನ್ನೋದು ಪ್ರಶ್ನೆ ಇರುತ್ತೆ. ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಅಂತ ಇದು. ಸೊ ಎಲ್ಲವೂ ಕೂಡ ಸಬ್ಮಿಟ್ ಮಾಡಲೇಬೇಕು, ಇನ್ಮೇಲೆ ಸಮಯಾವಕಾಶ ಕೊಡೋದೇ ಇಲ್ಲ ಅಂತ. ಏಪ್ರಿಲ್ 1ರ ನಂತರ ನೀವು ಕಟ್ತೀವಿ ಅಂತ ಏನಾದರೂ ಹೋದ್ರಿ ಅಂತಂದರೆ 1 to ಡಬಲ್ ಕಟ್ಟಿ ಅಂತ. ನಾವು ಈಗ ಸರ್ಕಾರ ಒಂದೊಂದು OTS ಕೊಟ್ಟಿದೆ ಸರ್ಕಾರಿ ಕಟ್ಟಡಗಳಿಗೆ ಮತ್ತು ಸರ್ಕಾರದ ಉಪಕ್ರಮಗಳಿಗೆ, ಅಂದರೆ PSU. ಅಲ್ಲಿ ಏನಿದೆ 31 ಮಾರ್ಚ್ವರೆಗೂ ಇಂಟ್ರೆಸ್ಟ್ ವೇವರ್ ಮತ್ತು ಪೆನಾಲ್ಟಿ 0 ಅಂತ ಮಾಡಿ ಅದು ಒಂದು ಮಾಡಿದೆ. ನಾಳೆ ಪೇಪರ್ನಲ್ಲಿ ಕೂಡ ನಾವು ಅದನ್ನು ಪ್ರಕಟಣೆ ಮಾಡ್ತಾ ಇದ್ದೇವೆ. ಎಲ್ಲ ಸರ್ಕಾರ ಅಥವಾ ಸರ್ಕಾರದ ಸ್ವಾಮಿತ್ವದ ಸಂಸ್ಥೆಗಳು ಏನಿವೆ ಅದು ಇದಕ್ಕೆ ಲಾಭ ಪಡೆದು 31ನೇ ತಾರೀಕೊಳಗಾಗಿ ಮಾಡಿದರೆ ಅವ್ರದ್ದು ಅಟ್ಲೀಸ್ಟ್ 1/3 ಇರುತ್ತೆ ಬಿಲ್ಲು. ತದನಂತರ ಅವರಿಗೆ ಜಾಸ್ತಿ ಬಿಲ್ ಆಗಿಬಿಡುತ್ತದೆ. ಅದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಯವರು ಮತ್ತು ಮುಖ್ಯಮಂತ್ರಿಯವರು ಅನುಮೋದನೆ ನೀಡಿದ್ದಾರೆ. ಅದು ಆರ್ಡರ್ ಇವತ್ತು ಬರಬೇಕಾಗಿತ್ತು, ಬಂದು ನಾಳೆಯಿಂದ ನಾವು ಅವರಿಗೆ 15 ದಿವಸ ಟೈಮ್ ಕೊಟ್ಟು ಕೇಳ್ತಾ ಇದ್ದೀವಿ. ಅದರಲ್ಲಿ ವಿಶ್ವವಿದ್ಯಾನಿಲಯ ಆಗಲಿ, ಯಾವ್ಯಾವುದು ಶಾಲೆಗಳು ಆಗಲಿ, ಗೌರ್ಮೆಂಟ್ದು ವಿಧಾನಸೌಧ, ವಿಕಾಸಸೌಧ, ಮಲ್ಟಿಸ್ಟೋರಿ ಬಿಲ್ಡಿಂಗು ಏನೇನೋ ಬರುತ್ತದೆ, ಅದು ಎಲ್ಲರಿಗೂ ಈ ಅವಕಾಶ ಇದೆ. ಇದಕ್ಕಾಗಿ ನಮ್ಮ ಎಲ್ಲ ಝೋನಲ್ ಕಮಿಷನರ್ಗೆ ಇವತ್ತು ಮೀಟಿಂಗ್ ಮಾಡಿ ತಾವು ಪತ್ರದ ಮುಖಾಂತರ ಎಲ್ಲರಿಗೂ ತಿಳಿಸ್ಬೇಕು. ಇದು 31ನೇ ಮಾರ್ಚ್ ಒಳಗಾಗಿ ಮಾಡಲಿಲ್ಲ ಅಂತ ಆದರೆ ಇಷ್ಟು ಪಟ್ಟು ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಅದಕ್ಕಾಗಿ ಮಾಡ್ತಾಯಿದ್ದೀವಿ. ಸೊ ಅದು ದಂಡ ಇತ್ಯಾದಿ ತೆಗೆದುಬಿಟ್ರೆ ಎಲ್ಲ ಕಟ್ಟಡಗಳಿಗೆ, ಸರ್ಕಾರಿ ಕಟ್ಟಡ ಮತ್ತು ಉಪಕ್ರಮಗಳಿಗೆ ಈಸಿಯಾಗಿ ಕೊಡ್ಲಿಕ್ಕೆ ಬರ್ತದೆ, ಅದು ಕೊಡ್ತಾರೆ. ನಾವು ಈಗ ಸರ್ಕಾರ ಒಂದೊಂದು OTS ಕೊಟ್ಟಿದೆ ಸರ್ಕಾರಿ